ತಗೋ ರಶ್ಮಿ, ಕೇಸರಿ ಹಾಲು ಕುಡಿ. ಥ್ಯಾಂಕ್ಸ್ ಅತ್ಗೆ. ಅಯ್ಯಯ್ಯೋ, ನೀನು ಓಡಾಡಬಾರ್ದು, ನೀನು ರೆಸ್ಟ್ ಮಾಡು, ನಾನು ತಗೊಂಡೋಗ್ತೀನಿ. ನನ್ನ ಚಿನ್ನ, ನೀನು ತಾಚಿ ಮಾಡು ಬಂಗಾರ. ಅಲ್ಲ ಕಣೆ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಯಾಕಮ್ಮ ಮಗು ಹೋಗಿ ಹೋಗಿ ಅವಳ ಕೈಲಿ ಕೊಟ್ಟಿದ್ಯಲ್ಲ? ಮೊದಲೇ ಮಕ್ಕಳಾಗಿಲ್ಲ ಅವಳಿಗೆ, ಹೊಟ್ಟೆ ಊರಿಗೆ ಮಗುನ ಏನಾದ್ರೂ ಮಾಡ್ಬಿಡ್ತಾಳೆ. ಹುಷಾರಾಗಿರು, ನೋಡಿ ಹೇಳ್ತಾ ಇದ್ದೀನಿ. ಇರಮ್ಮ, ಬಂದೆ 2 ನಿಮಿಷ. ಏನಾಯ್ತು ರಶ್ಮಿ? ನನ್ನ ಮಗುನ್ ನಾನು ಮಲಗಿಸ್ತೀನಿ ಕೊಡಿ, ನನ್ನ ಮಗುನ್ ನಾನು ಮಲಗಿಸ್ತೀನಿ ಕೊಡಿ. ಅಯ್ಯೋ, ಮಗು ಒಂದೇ ಅಳ್ತಾ ಇದೆ. ಇಲ್ಲಮ್ಮ ಯಾಕಮ್ಮ ಅಳೋದು? ಅಳ್ಬಾರ್ದು. ಅಯ್ಯೋ, ಏನ್ ಮಾಡಿದ್ರಿ ನನ್ನ ಮಗುಗೆ? ನಾನೇನು ಮಾಡಿಲ್ಲ, ಮಗು ಒಂದೇ ಇತ್ತು, ಅಳ್ತಿತ್ತು. ಕೊಡಿಲಿ ನನ್ನ ಮಗುನ, ಕೊಡಿಲಿ. ಇಷ್ಟೋದವರೆಗೂ ಮಗು ಚೆನ್ನಾಗೇ ಇತ್ತು, ಏನ್ ಮಾಡಿದ್ರಿ ಅತ್ಗೆ? ಅಯ್ಯೋ, ನಾನೇನು ಮಾಡಿಲ್ಲ ಅಮ್ಮ, ನಾನು ಬರೋಕ್ಕಿಂತ ಮುಂಚೆನೆ ಮಗು ಅಳ್ತಿತ್ತು. ನಮ್ಮಮ್ಮ ಹೇಳಿದ್ ನಿಜ ಆಯ್ತು, ನಿಮ್ ಬುದ್ಧಿ ತೋರಿಸ್ಬಿಟ್ರಲ್ಲ. ನಿಮಗ್ ಮಗು ಆಗಿಲ್ಲ ಅಂತ ನನ್ ಮಗು ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದೀರಾ? ಬಂಜೆ ಎನ್ನುವುದು ಶಬ್ದ ಒಂದೇ ಇರಬಹುದು, ಆದರೆ ಅದರ ಹಿಂದೆ ರಿಂಗಣಿಸುವ ಭಾವಗಳು, ದನಿಗಳು ಹಲವಾರು. ತಾತ್ಸಾರದ ಭಾವ, ಅವಹೇಳನದ ನುಡಿ, ಅವಮಾನಿಸುವ ನಡೆ ಮುಂತಾಗಿ ಈ ಎಲ್ಲಕ್ಕೂ ಕೊನೆಗೆ ಗುರಿಯಾಗುವವಳು ಮಹಿಳೆ. ಹೆಣ್ಣಾಗಿ ಹುಟ್ಟೋ